ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ರಕ್ಷಕ ಸಿನಿಮಾದ ಸಂಕಲನಕಾರ ಮತ್ತು ಒಬ್ಬ ಪ್ರಮುಖ ನಟ ವಿಜಯ್ ನಮ್ಮ ಜೊತೆಗಿದ್ದಾರೆ. ವಿಜಯ್, ಆರಾಮದಿರಿ? ಆರಾಮಿದ್ದೀವಿ ಸರ್. ನಿಮ್ಮದು ಯಾವರು ಸರ್? ನಮ್ಮದು ಉತ್ತರ ಕರ್ನಾಟಕ, ಚಿಕ್ಕೋಡಿ ತಾಲೂಕು, ವಾಳಕಿ ಅಂತ ನಮ್ಮೂರು. ವೆರಿ ನೈಸ್, ವೆರಿ ನೈಸ್. ಸಿನಿಮಾದ ದೊಡ್ಡ ಕ್ರೇಜ್ ಅಲ್ಲ ಆ ಕಡೆ ಎಲ್ಲ? ಸರ್, ತುಂಬ ಕ್ರೇಜ್. ಯಾವ್ದು ಒಂದು ಸಿನಿಮಾದ ಎಕ್ಸಾಂಪಲ್ ಹೇಳ್ರಿ. ಹೋಗಿ ರಶ್ ಇರ್ತದೆ, ಹೋಗಿ ಟಿಕೆಟ್ ಕೌಂಟ್ರನ್ನ ಕೈ ಹಾಕಿ ಹರಿದು ಜಗಳ ಮಾಡಿ ನೋಡ್ಕೋತೀನಿ ನನಗೆ ಆ ಥರ ನಮ್ಮ ಕಡೆ ಯಾವುದು ಕ್ರೇಜ್ ಬರಲ್ಲ ಸರ್. ಯಾಕಂದ್ರೆ ಉತ್ತರ ಕನ್ನಡ ಬಾರ್ಡ್ರು ಸರ್ ನಮ್ಮದು. ಓಕೆ ಓಕೆ. ಎಲ್ಲ ಮರಾಠಿ ಸಿನಿಮಾ, ಹಿಂದಿ ಸಿನಿಮಾಗಳೇ ಜಾಸ್ತಿ ಹೋಗುತ್ತೆ. ಕನ್ನಡ ಯಾವುದು ಬರಲ್ಲ ಸರ್. ಬರೋದಂದ್ರೆ ಒಂದು ಪುನೀತ್ ರಾಜ್ಕುಮಾರ್ದು, ದರ್ಶನ್ದು, ಸುದೀಪ್, ನೀವು 3 ಸಿನಿಮಾ ಬಿಟ್ಟರೆ ಯಾವುದು ಸಿನಿಮಾ ನಾನು ನೋಡಿರಲಿಲ್ಲ. ನಮ್ಮ ಕಡೆ ಯಾವುದು ಬರಲ್ಲ. ನೀವು ಆ ಥರ ರಶ್ ನೋಡಿದ್ದು ಯಾವ ಸಿನಿಮಾ? ರಶ್ ನೋಡಿದ್ದು ಸಂಗೊಳ್ಳಿ ರಾಯಣ್ಣ ಸರ್. ಹೌದಾ? ಅದೇ ಫಸ್ಟ್ ಸಿನಿಮಾ ಸರ್ ನಾನು ಆಕ್ಚುಲಿ ನೋಡಿದ್ದೆ. ಅದೇ ಫಸ್ಟ್ ಸಿನಿಮಾನೇ. ಸಿನಿಮಾ ಅಂತ ಗೊತ್ತಾಗಿದೆ ಅದೇ ಸಿನಿಮಾ. ಹೆಂಗಿತ್ತು ಕ್ರೇಜ್ ಆ ಟೈಮ್ನಾಗೆಲ್ಲ? ಆ ಟೈಮೆಲ್ಲ ಇದಾಯ್ತು ಸರ್. ಸ್ವಲ್ಪ ಚಿಕ್ಕವನಿದ್ದೆ ಆ ಟೈಮಲ್ಲಿ. ಒಳ್ಳೆ ರೆಸ್ಪಾನ್ಸ್. 3 ಸತ ನೋಡಿದ್ದೆ ಅದೇ ಥಿಯೇಟ್ರಲ್ಲೇ. ಯಾವ ಥಿಯೇಟರ್ ಬಂದಿತ್ತು ಅದಲ್ಲಿ? ರಾಜಶ್ರೀ ಥಿಯೇಟ್ರು, ನಿಪ್ಪಾಣಿಯಲ್ಲಿ. ನಿಪ್ಪಾಣಿ ರಾಜಶ್ರೀ ಥಿಯೇಟ್ರ್. ಓಕೆ. ಆಲ್ಮೋಸ್ಟ್ ಅದು ಬಾರ್ಡರ್ ಆಗೋದ್ರಿಂದ ನಿಮ್ಗೆ ಸಿನಿಮಾಗಳು ಇಲ್ಲ ಸ್ವಲ್ಪ ಕಡಿಮೆ ಸರ್. ಥಿಯೇಟ್ರು ಇಲ್ಲ ಸರ್, ಜಾಸ್ತಿ ಥಿಯೇಟ್ರ್ ಇಲ್ಲ. ಓಕೆ ಓಕೆ. ರಕ್ಷಕ ಸಿನಿಮಾಗೆ ಒಂದು ಮೇನ್ ಲೀಡ್ ಮಾಡಿದ್ರಿ, ಪ್ಲಸ್ ಎಡಿಟಿಂಗ್ ಕೂಡ ಮಾಡಿದ್ರಿ. ಏನು ನಿಮ್ಮ ಪಾತ್ರ ಸರ್? ಒಂದು ಈಗ ಪೊಲೀಸ್ದು ಮಗಳಿದಾರಲ್ಲ ಸರ್, ಅದ್ರದ್ದು ಒಬ್ಬ ಲವರ್ ಕ್ಯಾರೆಕ್ಟರ್ ಮಾಡಿದ್ದು ಸರ್. ಓಕೆ ಓಕೆ. ಎಷ್ಟು ದಿನ ಶೂಟಿಂಗ್ ಇತ್ತು ನಿಮ್ದೆಲ್ಲ? ನಮ್ದೊಂದು 3-4 ದಿನ ಮೇಲೆ ಇತ್ತು ಸರ್ ಶೂಟಿಂಗ್ ಇತ್ತಾ? ಆಮೇಲೆ ನಾರ್ತ್ ಕನ್ನಡದನ್ನ ಹೀರೋ ಹುಡುಗ ರಾಜವಂಶಿ. ಹೌದು, ನಮ್ಮ ಫ್ರೆಂಡೇ ಸರ್. ನಿಮ್ಮ ಫ್ರೆಂಡಾ? ಹೌದು ಸರ್. ತುಂಬ ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ ಸರ್ ನಾವು. ಶಾರ್ಟ್ ಫಿಲ್ಮಿಂದ ಟೋಟಲ್ ಅವ್ನು ಎಷ್ಟು ಸಿನಿಮಾ ಮಾಡಿದ, ಈಗ 5 ಸಿನಿಮಾ ಏನೋ ನಡೀತಾ ಇದೆ. ಅದರಲ್ಲೆಲ್ಲ ಟೋಟಲ್ ನಾನೇ ವರ್ಕ್ ಮಾಡ್ತಾ ಇದ್ದು. ಓಕೆ. ಶಾರ್ಟ್ ಫಿಲ್ಮ್ಸ್ ಎಲ್ಲ ಯಾವಾಗ ಮಾಡಿದ್ದು ನೀವು? ಶಾರ್ಟ್ ಫಿಲ್ಮು ಒಂದು ಮಾಡಿದ್ದೆ ಸರ್, ಪರದಾಟ ಅಂತ ಮಾಡಿದೆ. ಒಂದು ಅವಾರ್ಡ್ ಬಂತು ತಿರುಪತಿಲಿ. ಒಂದಿಷ್ಟು ಮಾಡಿದ್ದೀವಿ, ಹಂಗೆ ನಡೀತಾ ಇದ್ದಾವೆ, ಕೆಲಸಗಳಿದ್ದಾವೆ. ನಾನೇ ಓನಾಗಿ ಮಾಡಿಕೊಟ್ರೆ ಶಾರ್ಟ್ ಫಿಲ್ಮ್ಗಳಿದ್ದಾವೆ. ಒಂದು ಪರದಾಟ ಅಂತ ರಿಲೀಸ್ ಆಯಿತು. ಅದಾದಮೇಲೆ ಐ ಆಮ್ ಹೀರೋಯಿನ್ ಅಂತೇಳಿ ಮಾಡಿದ್ವಿ. ಅದಾದಮೇಲೆ ಲಾಸ್ಟ್ ಡೆಲಿವರಿ ಒಂದು ಟೀಸರ್ ಬಿಟ್ಟಿದ್ವಿ, ಇನ್ನೂ ರಿಲೀಸ್ ಆಗಿಲ್ಲ. ಇನ್ನೇನು ನೆಕ್ಸ್ಟ್ ಮಂತ್ ರಿಲೀಸ್ ಆಗುತ್ತೆ. ಸಿನಿಮಾಗಳೇ ಜಾಸ್ತಿ ಮಾಡಿರಿ ಅಂತ. ಇಲ್ಲಿ ತನಕ ನೀವು ಟೆಕ್ನಿಷಿಯನ್ ಆಗಿ ಎಷ್ಟು ಸಿನಿಮಾ ಕೆಲಸ ಮಾಡಿದ್ರಿ? ತುಂಬ ಸಿನಿಮಾ ಮಾಡಿದ್ವಿ ಸರ್. ಯಾವುದೇ ಕೆಲಸಗಳೆಲ್ಲ ಸಿನಿಮಾದಲ್ಲಂತೂ ಜಾಸ್ತಿ ಮಾಡಿದ್ದೀನಿ. ಅದಾದಮೇಲೆ ಆರ್ಟಿಸ್ಟ್ ಆಗ್ಬೇಕಂತಂದ ಸ್ವಲ್ಪ ಕೂತ್ಕೊಂಡು ಇದ್ದರೆ ಚೆನ್ನಾಗಿರುತ್ತೆ. ಯಾಕಂದರೆ ಮಕ್ಕಳು ಫೇಸು ಗೀಸು ಎಲ್ಲ ಸ್ವಲ್ಪ ಅದು ಚೆನ್ನಾಗಿರ್ಕೋಬೇಕಲ್ಲ. ಅದಕ್ಕೋಸ್ಕರ ಪರ್ಟಿಕ್ಯುಲರ್ ಯಾವ ಕೆಲಸ ನಮಗೆ ಸೂಕ್ತ ಅಂತ ನೋಡಿಕೊಂಡು ಎಡಿಟಿಂಗ್ ಅಂತ, ಇದು ನಮ್ಗೆ ಬೆಸ್ಟ್ ಅಪ್ಪ, ಇದನ್ನು ಮಾಡ್ಕೊಂಡು ನಾನು ಸಿನಿಮಾದಲ್ಲಿ ಹೀರೋ ಆಗ್ಬೇಕಂತ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅದನ್ನು ಎಡಿಟಿಂಗ್ ಚೂಸ್ ಮಾಡ್ಕೊಂಡು ಎಡಿಟಿಂಗ್ ಮಾಡ್ತಾ ಇದ್ದೆ. ಈಗ ಎಷ್ಟು ಫಿಲ್ಮ್ ಎಡಿಟಿಂಗ್ ಮಾಡಿದ್ರಿ ನೀವು? ಆಲ್ಮೋಸ್ಟ್ ಒಂದು 7-8 ಸಿನಿಮಾ ಆಗಿದೆ ಸರ್. ಹೆಸರು ಹೇಳ್ಬೋದಾ? ನನ್ನ ಹೆಸರು ಕೆಲವೊಂದಿಷ್ಟು ಹೇಳ್ತೀನಿ, ಕೆಲವೊಂದು ಅವರು ಮಾಡಲ್ಲ. ಚಾರ್ಜ್ ಶೀಟ್ ಅಂತೇಳಿ ಮಾಡಿದ್ವಿ, ಅದಾದ್ಮೇಲೆ ಪ್ರೇಮ ಮಧುರಮಿಗೆ ಫೈನಲ್ ಮಾಡ್ತಾ ಇದೀವಿ. ಅದಾದ್ಮೇಲೆ ಕಿಡ್ನಾಪ್ ಫ್ರೆಂಡ್ ಇದೆ, ಅದನ್ನಂತೂ ಅದು ಮಾಡಿದ್ವಿ. ಇವು ಅಂತೂ ರಕ್ಷಕ, ಆಮೇಲೆ ರಕ್ಷಕ ಪಾರ್ಟ್ 2 ನಡೀತಾ ಇದೆ. ದೊಡ್ಡನ ಪುಟ್ಟನ, ಅದೇ ನಮ್ಮ ಹೀರೋನೇ ನೆಕ್ಸ್ಟ್ ಸಿನಿಮಾದೇ ಮಾಡ್ತಾ ಇದೀವಿ. ಅದು ಕಂಪ್ಲೀಟ್ ಆಗಿದೆ, ಎಡಿಟಿಂಗ್ ಎಲ್ಲ ಒಂದಿಷ್ಟು ಮಾಡ್ತಾ ಇದೀವಿ ಸರ್. ಒಂದಿಷ್ಟು ರಿವೀಲ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಒಂದು ಸ್ವಲ್ಪ ಪ್ರೊಡಕ್ಷನ್ ಅಲ್ಲಿ ದೊಡ್ಡದಾಗಿರೋ ಮಾಡಲಿ ಒಳ್ಳೇದಾಗಲಿ. ರಕ್ಷಕ ಸಿನಿಮಾದ ಎಡಿಟಿಂಗ್ ಅಂದ್ರೆ ಕಂಪ್ಲೀಟ್ ಸೋರ್ಸ್ ಫೈಲು ನಿಮ್ಗೆ ಎಡಿಟಿಂಗ್ ಟೇಬಲ್ ಬಂದ್ಮೇಲೆ, ಅಂದ್ರೆ ಯೂಶಲಿ ಎಡಿಟರ್ನ ನಾವು ಅಂತೀವಿ, ಅಂದ್ರೆ ಫಸ್ಟ್ ಡೈರೆಕ್ಟರ್ ಅದ, ಸೆಕೆಂಡ್ ಡೈರೆಕ್ಟರ್ DOP, ಥರ್ಡ್ ಡೈರೆಕ್ಟರ್ ಎಡಿಟರ್. ಸಿನಿಮಾದ ರಶಸ್ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ಮೇಲಾಗಿ ಈ ಥರದ ಪ್ರಯತ್ನ ಮಾಡಬೇಕು? ಚೆನ್ನಾಗಿ ಅನಿಸ್ತು ಸರ್. ನಮ್ಮ ಹೀರೋದಂತೂ ಆ್ಯಕ್ಟಿಂಗ್ ಚೆನ್ನಾಗಿತ್ತು ಸರ್. ಅದಾದಮೇಲೆ ಎಲ್ಲ ಎಡಿಟಿಂಗ್ ಎಲ್ಲ ಆಗಿ ಚೆನ್ನಾಗಿ ನಮ್ಮ ವಿಜಯ್ ಸರ್ ಸಖತ್ತಾಗಿ ಮಾಡೋರು ಸರ್, ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಸಿನಿಮಾನ ನಾವು ಎಡಿಟಿಂಗ್ ಆದಮೇಲೆ ಅಲ್ಲಿ ನಮ್ಗೆ ಜಜ್ಮೆಂಟ್ ಸಿಗಲ್ಲ. ಅದಾದಮೇಲೆ ಮೊನ್ನೆ ನಮ್ಮ ಆರ್ಟಿಸ್ಟ್ಗಳು ಮಾತ್ರನೇ ಎಲ್ಲರನ್ನೂ ಕರೆಸಿ ಸಿನಿಮಾ ತೋರಿಸ್ತೀವಿ. ಲಯಕೋಟಿ ಸರ್ ಬಂದಿದ್ರು, ಎಲ್ಲರೂ ಆರ್ಟಿಸ್ಟ್ ಎಲ್ಲ ಬಂದಿದ್ರು. ಅವ್ರು ಮಾತ್ರ ಪ್ರೀಮಿಯರ್ ಶೋ ಮಾಡಿದ್ವಿ. ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಅಡ್ಡಿ ಇಲ್ಲಪ್ಪ, ಈ ಸಿನಿಮಾ ಥಿಯೇಟ್ರಲ್ಲಿ ಎಲ್ಲರೂ ನೋಡ್ಬೋದು ಆಡಿಯನ್ಸು ಅಂದಾಗ ಲಯಕೋಟಿ ಸರ್ ಅಪ್ರಿಷಿಯೇಟ್ ಮಾಡಿದ್ರು. ನಮ್ಮ ಹೀರೋಗಾಗಲಿ, ಹೀರೋಯಿನ್ಗಾಗಲಿ, ವಿಜಯ್ ಸರ್ಗಾಗಲಿ, ನಮಗೂ ಎಲ್ಲರಿಗೂ ಇಲ್ಲ ಓಕೆ ಚೆನ್ನಾಗಿ ಮಾಡಿದ್ದೀರಾ ಸಿನಿಮಾ ಅಂತ. ಯೂಶಲಿ ಎಡಿಟಿಂಗಲ್ಲಿ ಏನೆಲ್ಲ ಪಾಯಿಂಟ್ ಇರುತ್ತೆ ಸಿನಿಮಾನ ಶಾರ್ಪ್ ಮಾಡೋದಕ್ಕೆ ನಿಮ್ಮ ಪ್ರಕಾರ? ಅಂದ್ರೆ ರಶಸ್ ತಂದಿರ್ತಾರೆ, ಒಂದಷ್ಟು ಲೆಂತಿ ಶಾರ್ಟ್ಸ್ ಹುಡುಕ್ಬೇಕು, ಆಮೇಲೆ ಕ್ಲೋಸ್ ಮಿಡ್, ನಿಮ್ಗೆ ಗೊತ್ತಿದೆ ಎಡಿಟಿಂಗ್ ಕೆಲವೊಂದು ಶಾರ್ಟ್ಸ್ಗಳು ಹುಡುಕ್ಬೇಕಾಗತ್ತೆ. ಅಂದ್ರೆ ಎಡಿಟಿಂಗ್ ರಿಪೋರ್ಟಿಂಗ್ ಬರ್ಕೊಂಡಿದ್ರೆ ಓಕೆ, ಅದು ಬಿಟ್ಟು ನಮ್ಗೆ ಕೆಲವೊಂದಿಷ್ಟು ಬೇಕಾಗುತ್ತೆ, ಅವಾಗ ಹುಡುಕ್ಬೇಕಾಗತ್ತೆ, ಅಲ್ಲಿ ಟೈಮ್ ಹೋಗ್ತಾ ಇರುತ್ತೆ. ಫ್ರಾಪ್ ಆದ್ಮೇಲೆ ಫೈನಲ್ ಕಟ್ಗೆ ಇನ್ನೂ ಒಂದು ಸ್ವಲ್ಪ ರಿಸ್ಕ್ ಇರುತ್ತೆ. ಯಾಕಂದ್ರೆ ಕೆಲವೊಂದು ಶಾರ್ಟ್ಸ್ಗಳು ಒಂದಿಷ್ಟು ಟೆಕ್ನಿಷಿಯನ್ಸ್ ಕರೆಸಿ ಒಂದ್ಸತ ನೋಡಿ ಆಮೇಲೆ ಮತ್ತೊಂದ್ಸತ ಫೈನಲ್ ಮಾಡೋಣ. ಇನ್ನೊಂದು ಟೆಕ್ನಿಷಿಯನ್ ಕರೆಸಿ 3rd ವರ್ಷನು 2 ವರ್ಷನು 4th ವರ್ಷನಲ್ಲಿ ನಾವು ಎಡಿಟಿಂಗ್ ಮಾಡ್ತಾ ಇರ್ತೀವಿ. ಎಲ್ಲರೂ ಕರೆಸಿ ಒಂದ್ಸತ ನೋಡಿ ಓಕೆ ಈ ಸಿನಿಮಾ ಓಕೆನಾ, ಇಲ್ಲಪ್ಪ ಆಡಿಯನ್ಸ್ದ ಇದಾ ತೊಗೊಳ್ತೀವಿ, ಟೀಮ್ ಅವ್ರದ್ದೇ
ಇಲ್ಲ ಇದು ಇನ್ನು ಸ್ವಲ್ಪ ಏನೋ ಶಾರ್ಪ್ ಆಗಬೇಕು, ಕಟ್ ಮಾಡಿ ಅದನ್ನ ಚೇಂಜ್ ಮಾಡಿ ಇನ್ನೂ ಮಾಡ್ತೀವಿ. ಆಮೇಲೆ ಇನ್ನೊಂದು ನಮ್ ಬಿಟ್ಟು ಹೊರಗಡೆ ಅವರು ಒಂದ್ಸತ ನೋಡಿದಾಗ ಅದು ಬೇರೆ ಇರುತ್ತೆ, ಯಾಕಂದ್ರೆ ಫ್ರೆಶ್ ಆಗಿ ನೋಡ್ತಾರೆ. ನಾವು ಡೈಲಿ ಎಡಿಟಿಂಗ್ ಮಾಡ್ತಾ ಇರೋದಾಗ ನಮ್ಗೆ ಏನು ಅನ್ಸಲ್ಲ. ಅದು ನಿಜ ನಿಜ. ಬೇರೆಯವ್ರು ಬಂದಾಗ ಅದು ಅಡ್ಡಿ ಇಲ್ಲಪ್ಪ, ಒಂದು ಸಿನಿಮಾ ಇದನ್ನ ಕಟ್ ಮಾಡ್ಬೇಕು ಅನಿಸಿದಾಗ ನಾವು ಅದನ್ನ ಕಟ್ ಮಾಡ್ಬೇಕು, ಇಟ್ಕೊಂಡ್ರೆ ಅದು ಇದಾಗ್ಬಿಡುತ್ತೆ. ಯಾಕಂದ್ರೆ ಒಬ್ಬ ಆಡಿಯನ್ಸ್ಗೆ ನಾವು ಏನು ಕೊಡ್ಬೇಕು ಅದನ್ನ ಕೊಡ್ಲೇಬೇಕಾಗುತ್ತೆ ಸರ್. ಇಲ್ಲ ಈಗ ಬೇಡ ಅಂದ್ರೆ ನಾವು ಕಟ್ ಮಾಡ್ಲೇಬೇಕಾಗುತ್ತೆ. ಹಂಗೆ ರಕ್ಷಕ ಸಿನಿಮಾದ ಪ್ರಮುಖ ಪಾತ್ರ ಮಾಡಿದ್ರಿ ಮತ್ತು ಎಡಿಟಿಂಗ್ ಮಾಡಿದ್ರಿ. ಆ್ಯಸ್ ಅ ಎಡಿಟರ್ ಆಗಿ ನಿಮಗೆ ತುಂಬ ಇಷ್ಟವಾದಂಥ ಒಂದಷ್ಟು ಸಿನಿಮಾಗಳ ಎಡಿಟಿಂಗ್ ಫಾರ್ಮ್ಯಾಟನ್ನು ಹೇಳಿದ್ದಾರೆ. ಒಂದಷ್ಟು ಸಿನಿಮಾಗಳು ಸಕ್ಕತ್ ಎಡಿಟಿಂಗ್ ಸರ್ ಇದು ಅಂತ ಒಂದಷ್ಟು ಹೇಳಿದ್ದಾರೆ, ಯಾವ್ದು ಹೇಳ್ತೀರಿ? ಹಂಗೆಲ್ಲ ಇದು ಹೇಳಕ್ಕಾಗೋದಿಲ್ಲ ಸರ್. ಬಟ್ ಕೆಲವೊಂದು ಚೆನ್ನಾಗಿದಾವೆ ಸಿನಿಮಾಗಳು ತುಂಬಾ ಇದಾವಲ್ಲ, ಬಟ್ ಎಡಿಟಿಂಗ್ ಚೆನ್ನಾಗಲ್ಲ, ಎಲ್ಲಾನು ನಮ್ಗೆ ಚೆನ್ನಾಗಿ ಅನ್ಸುತ್ತೆ. ಯಾಕಂದ್ರೆ ನಾವೇ ಎಡಿಟಿಂಗ್ ಅಂದ್ಮೇಲೆ ಎಲ್ಲ ಸಿನಿಮಾ ನಂದೇ ಅಲ್ವಾ ಸರ್, ಎಲ್ಲ ಹಂಗಾಗಿ ನಾವು ಯಾವ್ದು ಹತ್ರ ಇಲ್ಲ. ವೆರಿ ನೈಸ್. ಯಾವುದೇ ಸಿನಿಮಾ, ಚಿಕ್ಕ ಸಿನಿಮಾ ಆಗಲಿ ಶಾರ್ಟ್ ಫಿಲ್ಮ್ ಆದ್ರೂ ನಾವು ಶಾರ್ಟ್ ಫಿಲ್ಮ್ಗೆ ಇಷ್ಟಪಡ್ತೀವಿ. ಶಾರ್ಟ್ ಫಿಲ್ಮ್ ಚೆನ್ನಾಗಿದ್ದಾರೆ, ಅದು ಸಕ್ಕತ್ತಾಗಿದೆ. ಎಲ್ಲ ಸಿನಿಮಾನಲ್ವಾ ಸರ್, ಇದು ಚಿಕ್ಕದು ಅದು ದೊಡ್ಡದು ಅಷ್ಟೇ, ಬೇರೆ ಏನು ವ್ಯತ್ಯಾಸ ಇಲ್ವಲ್ಲ. ಹೌದು. ಬಂದು ಕೂಡಲೇ ವಿಜಯ್ ಸರ್ ಅಂದರು, ನಮ್ಮ ಹುಡುಗರು ಸರ್ ಹೊಸಬರು, ಅವ್ರಿಗೆ ಒಳ್ಳೇದಾಗಬೇಕು, ಚೆನ್ನಾಗಾಗಬೇಕು, ಈ ಥರದ ಒಳ್ಳೆ ಮನಸ್ಸಿನ ಜನ ಇದ್ದಾಗ ಚೆನ್ನಾಗಿ ಕೆಲಸ ಚೆನ್ನಾಗಾಗುತ್ತಲ್ಲ. ಹೌದು ಹೌದು ಸರ್, ಹೌದು. ಆ ಥರದೊಂದು ಎಕ್ಸ್ಪೀರಿಯನ್ಸ್ ಹೇಳಿ, ಅಂದರೆ ನಿಮ್ಗೆ ಕೊಟ್ಟಂಥ ಫ್ರೀಡಮ್ಮು ಕೆಲಸ ಮಾಡಿ ಅಂತ ಹೇಳಿರ್ತಾರೆ, ಅದ್ರ ಬಗ್ಗೆ. ಸಿನಿಮಾದಲ್ಲಿ ಮಾತ್ರ ವಿಜಯ್ ಸರ್ ಮಾತ್ರ ಚೆನ್ನಾಗಿ ಫ್ರೀಡಮ್ ಕೊಟ್ಟಿದ್ರು. ಎಡಿಟಿಂಗ್ ಆಗಲಿ, ಶೂಟಿಂಗಲ್ಲೂ ಸರಿಯಪ್ಪ ಏನೋ ಒಂದು ಸ್ವಲ್ಪ ತಪ್ಪಾದ್ರೂ ಸರಿ ಮಾಡಿ ಇನ್ನೊಂದು ಸತ ನೋಡೋಣ, ಟ್ರೈ ಮಾಡಿ ಅಂತ. ಇಲ್ಲಿ ಎಡಿಟಿಂಗಲ್ಲೂ ಹಂಗೆ ಸರ್, ಎಲ್ಲ ನೀಟಾಗಿ ಏನೂ ಕೊರತೆ ಆಗದ ರೀತಿ ಎಲ್ಲ ಹಾರ್ಡ್ ಡಿಸ್ಕ್ಗಳು, ಆಮೇಲೆ DPX ಅವು ಇವೆಲ್ಲ ತೆಗಿಬೇಕಾಗತ್ತೆ, ಕೆಲವೊಂದಿಷ್ಟು ಟೈಮ್ ಬೇಕಾಗುತ್ತೆ, ಆ ಟೈಮ್ ಕೊಟ್ಟರು. ತುಂಬ ಸಪೋರ್ಟ್ ಮಾಡಿದ್ರು ಸರ್. ಆ ಥರ ಸಪೋರ್ಟಿಂಗ್ ಕ್ಯಾರೆಕ್ಟ್ರು ಒಳ್ಳೇದಿದೆ ಸರ್. ಇಲ್ಲ, ಇಲ್ಲಿ ವಿಷಯ ಬಂತು ಅಂತ ನಾನು ಸುಮ್ಮನೆ ಒಂದು ವಿಷಯ ನೆನೆಸ್ಕೋತೀನಿ. ಡಾಲಿ ಧನಂಜಯ್ ಅವರು ಮತ್ತು ನಾಗಭೂಷಣ್ ಅವ್ರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಇದೆ. ಎಂಥ ಫ್ರೆಂಡ್ಶಿಪ್ ಅಂದರೆ, ಪ್ರತಿ ಸಲಿನೂ ನಾನು ನಾಗಭೂಷಣ್ ಅವ್ರ ಜೊತೆ ಮಾತಾಡುವಾಗ ಅವರು ಡಾಲಿ ಧನಂಜಯ್ ಪಟ್ಟಂಥ ಕಷ್ಟದ ಬಗ್ಗೆ ಹೇಳ್ತಾರೆ, ಅವ್ರ ಜರ್ನಿ ಹೇಳ್ಕೊತಾರೆ. ನಾನು ಯಾಕೆ ಈ ವಿಷಯ ಹೇಳಿದೆ ಅಂತಂದರೆ, ನೀವು ಫಸ್ಟೇ ಅಂದ್ರಿ ನನ್ನ ಗೆಳೆಯ ಸರ್ ರಾಜವಂಶಿಗೆ ಒಳ್ಳೇದಾಗಬೇಕು ಅಂದರೆ, ಯಾವಾಗ ಫ್ರೆಂಡ್ಸ್ಗಳ ಮಧ್ಯೆ ಒಂದು ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಇರುತ್ತಲ್ಲ, ಆವಾಗ ಕೆಲವೊಂದು ಸಿನಿಮಾ ನೀವು ಸಕ್ಸಸ್ ಆಗ್ಬೋದು, ಕೆಲವೊಂದು ಆತ ಆಗ್ಬೋದು, ಎಲ್ಲೊಂದು ಕಡೆ ಆತ ನಿಮ್ಮನ್ನು ಕೈ ಹಿಡ್ಕೊಂಡು ಕರಿಬೇಕು ಅಲ್ವಾ? ಈ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ ಜನರಲ್ ಆಗಿ? ಫ್ರೆಂಡ್ಶಿಪ್ ಅಂತ ಸರ್ ನನ್ನ ಲೈಫಲ್ಲಿ ಇದನ್ನು ಇಂಡಸ್ಟ್ರಿಯಲ್ಲಿ ನಾನು ಮರೆಯಲ್ಲ. ಯಾಕಂದ್ರೆ ಸ್ಕೂಲಲ್ಲಿ ತುಂಬ ಜನ ಫ್ರೆಂಡ್ಶಿಪ್ ಮಾಡಿದ್ವಿ. ಇಂಡಸ್ಟ್ರಿ ಅಂತ ಬಂದಾಗ ಸರ್ ರಾಜವಂಶಿ, ಯಾಕಂದರೆ ತುಂಬ ಇಬ್ಬರು ಸ್ಟ್ರಗಲ್ ಮಾಡ್ಕೊಂಡು ಬಂದ್ವಿ. ಅವಾಗಿಂದ ಜರ್ನಿ ನೋಡ್ಕೊಂಡು ಬಂದಿದ್ವಲ್ಲ ಸರ್. ನಾವು ಏನೇ ಆದರೂ, ನನಗೇನಾದರೂ ಅವನು ಇದು ಮಾಡ್ತಾನೆ, ನಾನೇನೂ ಮಾಡಿಲ್ಲ, ಅವನೇ ನನಗೆಲ್ಲ ಸಪೋರ್ಟಿಂಗ್ ಮಾಡ್ತಾ ಇರ್ತಾನೆ. ಅವಾಗ ತುಂಬ ಒಳ್ಳೆಯ ಮನುಷ್ಯ. ಆಮೇಲೆ ಸಿನಿಮಾಗಳಿಗೆ ನಾವು ಇದೇ ಥರ ಟೀಮ್ ಕಟ್ಕೊಂಡು ಇನ್ನೂ ದೊಡ್ಡದಾಗಿ ಬೆಳೆಯೋಣ ಅಂತ ನೀವು ಹೇಳಿದ್ರಿ, ಯಾರೋ ಡಾಲಿ ಧನಂಜಯ್ ಮತ್ತು ನಾಗಭೂಷಣ್ ಸರ್, ಅದಕ್ಕಿಂತಲೂ ಹೆಚ್ಚಾಗಿ ಫ್ರೆಂಡ್ಶಿಪ್ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಹೇಳ್ತಾ ಇರ್ತಾರೆ. ನಾವು ಮಾತಾಡ್ಬೇಕಾದ್ರೆ ನೋಡಿ ಎಂತ ಇವ್ರದ್ದು ಏನೋ ಇವ್ರು ಬೆಳೆದ್ಮೇಲೆ ಇವ್ರನ್ನ ಹಿಡ್ಕೊಂಡು ಹೋಗ್ತಾ ಇದಾರಲ್ಲ ಅಂತ. ನಾನು ಯಾಕೆ ಅದನ್ನು ಸ್ಪೆಸಿಫಿಕ್ ಆಗಿ ಹೇಳಿದೆ ಅಂದರೆ, ತುಂಬ ಜನ ಎಕ್ಸಾಂಪಲ್ ನಮ್ಗೆ ಸಿಗ್ತಾರೆ. ಹೌದು ಸರ್. ಯಾವಾಗ ಒಬ್ಬ ಗೆಳೆಯನ ಕನಸನ್ನು ಇನ್ನೊಬ್ಬ ಗೆಳೆಯ ಒಂದು ಹಂತಕ್ಕೆ ಹೋದಾಗ ನೀವು ಜೊತೆಗೆ ಹೋಗ್ತಿರಲ್ಲ, ಅದು ಆದಾಗ್ಲೇ ಬೇರೆ. ಮೇಲಾಗಿ ಎಷ್ಟೋ ಸಿನಿಮಾಗಳು ಕಾಂಬಿನೇಷನಲ್ಲಿ ವರ್ಕ್ ಆಗ್ತವೆ. ಅವ್ರು ಹೀರೋ ಆಗ್ತಾರೆ, ಇವ್ರು ಪ್ರೊಡ್ಯೂಸರ್ ಆಗ್ತಾರೆ, ಇದೆಲ್ಲ ಆದಾಗ ಆಗುತ್ತೆ. ರಕ್ಷಕ ಸಿನಿಮಾ ಸೆಪ್ಟೆಂಬರ್ 12ಕ್ಕೆ ರಿಲೀಸ್ ಆಗ್ತಿದೆ. ಆಡಿಯನ್ಸ್ಗೆ ಏನು ಹೇಳ್ತೀರಾ? ಆಡಿಯನ್ಸ್ಗೆ ಕನ್ನಡ ಇಂಡಸ್ಟ್ರಿ ಬೆಳೆಸಬೇಕು. ಆಮೇಲೆ ಈ ಥರ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳನ್ನ ಬಂದು ಥಿಯೇಟ್ರಲ್ಲಿ ನೋಡ್ಬೇಕಂತ ಇದು ಮಾಡ್ತೀವಿ. ಆಮೇಲೆ ನಮ್ಮದು ಜರ್ನಿ ಸರ್ ಇದು. ಈಗ ನಮ್ಗೆ ಸಪೋರ್ಟಿಂಗ್ ಎದಕ್ಕೆ ಮಾಡ್ಬೇಕಂದ್ರೆ, ನಾವು ನೆಕ್ಸ್ಟ್ ಇದೇ ಥರದ್ದು ಸ್ಟೆಪ್ ಬೈ ಸ್ಟೆಪ್ ಇನ್ನೂ ಸಿನಿಮಾಗಳನ್ನ ಕೊಡ್ತಾ ಇರ್ತೀವಿ, ಬಂದು ನೋಡಲಿ ಅಂತ ನಾವು ಹೇಳೋದು. ಯಾಕಂದರೆ ಇನ್ನು ತುಂಬ ದೊಡ್ಡದಾಗಿ ಮಾಡಬೇಕು ಅಂತ, ಒಂದಾದ್ಮೇಲೆ ಒಂದು ಸ್ಟೆಪ್ಗೆ ದೊಡ್ಡದಾಗಿ ಏನೋ ಮಾಡಬೇಕು ಅಂತಲೇ ಇಂಡಸ್ಟ್ರಿಗೆ ಬಂದಿರೋದು. ಅದೇ ರೀತಿ ಎಲ್ಲರೂ ಬಂದು ಸಿನಿಮಾ ನೋಡಲಿ, ಕನ್ನಡ ಇಂಡಸ್ಟ್ರಿಗೆ ಬಂದು, ಆಮೇಲೆ ನಮಗೆ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಸಿನಿಮಾ ಸಪೋರ್ಟ್ ಮಾಡಲೇಬೇಕಾಗತ್ತೆ, ಹಂಗಾಗಿ. ಎಸ್ ವಿಜಯ್, ಥ್ಯಾಂಕ್ ಯು ಸೋ ಮಚ್. ರಕ್ಷಕ ಸಿನಿಮಾದಲ್ಲಿನ ನಿಮ್ಮ ಪಾತ್ರವನ್ನು ಜನ ಸೆಲೆಬ್ರೇಟ್ ಮಾಡಲಿ, ಜೊತೆ ನಿಮ್ಮ ಕೆಲಸನ ಕೂಡ ಮೆಚ್ಚಲಿ. ಸುದ್ದಿ ಮನೆ ಕಡೆಯಿಂದ ಅಂದರೆ ಆಲ್ವೇಸ್ ಈ ಥರದ ಹೊಸಬರು ಬಂದಾಗ ನಾವು ಸಪೋರ್ಟ್ ಮಾಡ್ತೀವಿ, ಯಾಕಂದರೆ ಒಳ್ಳೇದಾಗಬೇಕು ನಿಮಗೆ. ಒಳ್ಳೆ ಮನಸ್ಸಲ್ಲಿ ನಾನು ನಿಮ್ಮನ್ನು ಅಂದರೆ ವಿಶ್ ಮಾಡ್ತೀನಿ, ನಿಮ್ಗೆ ಚೆನ್ನಾಗಾಗಲಿ ಅಂತ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ವಿಜಯ್ ಅವ್ರ ಮಾತು. ವಿಜಯ್ ಅವರು ರಕ್ಷಕ ಸಿನಿಮಾದಲ್ಲೇ ಒಂದು ಪ್ರಮುಖ ಪಾತ್ರ ಮಾಡೋದ್ರ ಜೊತೆಗೆ ಎಡಿಟಿಂಗ್ ಕೂಡ ಮಾಡಿದ್ದಾರೆ. ಸಿನಿಮಾವನ್ನೆಲ್ಲರೂ ತಪ್ಪದೆ ಚಿತ್ರಮಂದಿರ ನೋಡಿ. ಥ್ಯಾಂಕ್ ಯು ಸೊ ಮಚ್.